ಬಡವರ ರಕ್ತ ಹೀರುವಂತಹ ಮೈಕ್ರೋ ಫೈನಾನ್ಸ್ಗೆ ನಡುಕ ಶುರುವಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಂದೇ ಬಿಡ್ತಾ ಇದೆ ಬ್ರಹ್ಮಾಸ್ತ್ರ ಸುಗ್ರೀವಾಜ್ಞೆ. ಬಡವರ ರಕ್ತ ಹೀರ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ಗೆ ನಡುಕ ಶುರುವಾಗ್ತಾ ಇದೆ. ರಾಜ್ಯದಲ್ಲಿರುವಂತಹ ಈ ಕಂಪನಿಗಳಿಗೆ ಸುಗ್ರೀವಾಜ್ಞೆಗೆ ಆಲ್ರೆಡಿ ರಾಜ್ಯಪಾಲರು ಅಂಕಿತ ಹಾಕಿದ್ದಾಗಿದೆ. ಈಗ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳು ಒಂದು ಮಹತ್ವದ ಸಭೆ ಕರೆದಿದ್ದಾರೆ. ಡಿಸಿ ಎಸ್ಪಿಗಳ ಜೊತೆಗೆ ಸಿದ್ದರಾಮಯ್ಯ ಮೀಟಿಂಗ್ ನಡೆಸಲಿದ್ದಾರೆ. ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮೀಟಿಂಗ್ ಶುರುವಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡ್ತಾ ಇದ್ದಾರೆ. ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಹಾಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಸೇರಿ ಹಲವರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಅಂದ್ರೆ ಸನ್ನಿಹಿತವಾಗ್ತಾ ಇದೆ ಸುಗ್ರೀವಾಜ್ಞೆ ಅಧಿಕೃತವಾದಂಥ ಜಾರಿಗೆ. ಈಗ ರಾಜ್ಯಪಾಲರ ಬಳಿ ಸುಗ್ರೀವಾಜ್ಞೆಯ ಕಳಿಸಲಾಗಿತ್ತು. ಆಮೇಲೆ ವಾಪಸ್ ಕಳಿಸಿದ್ರು, ಪರಿಶೀಲನೆ ಮಾಡಿ ಸ್ವಲ್ಪ ಸಲಹೆ ಕೊಟ್ಟಿದ್ರು ಅವರು. ಅದಾದಮೇಲೆ ಮತ್ತೆ ಅಂಕಿತವನ್ನು ಹಾಕಿದ್ರು. ಮತ್ತೆ ಸದನದಲ್ಲಿ ಮುಂಬರುವಂತಹ ಸದನದಲ್ಲಿ ಅದರ ಬಗ್ಗೆ ಚರ್ಚೆನ ಮಾಡಿ ಅಂತ ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಸಭೆ ಕರೆದಿರೋದು ಮೈಕ್ರೋ ಫೈನಾನ್ಸ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕಲಿಕ್ಕೆ. ಈ ಸುಗ್ರೀವಾಜ್ಞೆ ಜಾರಿಗೆ ಬಂತು ಅಂತ ಹೇಳಿದ್ರೆ ಅವರ ಆಟಾಟೋಪಗಳು, ಅವರ ದೌರ್ಜನ್ಯಗಳು ಎಲ್ಲವೂ ಕೂಡ ಬಂದಾಗಬೇಕು. ಬಡವರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಎಡಿಜಿಪಿ ಅಧಿಕಾರಿಗಳು, ಡಿಜಿ ಇದ್ದಾರೆ, ಕಮಿಷನರ್ ಇದ್ದಾರೆ, ಡಿಸಿಗಳಿದ್ದಾರೆ, ಜಿಲ್ಲಾ ಎಸ್ಪಿಗಳಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ಕಾನೂನು ಜಾರಿಗೆ ಬಂತು ಅಂತ ಹೇಳಿದ್ರೆ ಅಧಿಕೃತವಾಗಿ ಏನೆಲ್ಲ ಇರುತ್ತೆ, ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅದನ್ನು ಹೇಗೆ ತೆಗೆದುಕೊಳ್ಬೇಕು, ಮತ್ತು 10 ವರ್ಷಗಳ ಜೈಲು ಶಿಕ್ಷೆ, 5 ಲಕ್ಷ ದಂಡ, ಹೀಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಏನಿದೆಯಲ್ಲ ಅದರ ಪ್ರಕಾರ ಹೇಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಸರ್ಕಾರದಿಂದ ಸುಗ್ರೀವಾಜ್ಞೆ ಅನ್ನುವಂಥ ಬ್ರಹ್ಮಾಸ್ತ್ರ ಅಧಿಕೃತವಾಗಿ ಜಾರಿಗೆ ಬರುವಂಥ ಸನ್ನಿಹಿತವಾಗ್ತಾ ಇದೆ. ಈಗ ಅಧಿಕಾರಿಗಳ ಜೊತೆಗೆ ಏನು ಸಭೆ ಮಾಡ್ತಾ ಇದ್ದಾರೆ, ಯಾವೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ, ಪ್ರಮುಖವಾಗಿ ಸುಗ್ರೀವಾಜ್ಞೆ ಅಧಿಕೃತವಾಗಿ ಜಾರಿ ಬಂದರೆ ಯಾವ ರೀತಿ ಪಾಠ ಕಲಿಸಬಹುದು ಅಂತ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ? ಪ್ರಭು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಬಹಳ ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿ, ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಿ, ಅಂತಿಮವಾಗಿ ಒಂದು ಕರಡನ್ನ ಸಿದ್ಧಪಡಿಸಿ ಅದನ್ನ ರಾಜ್ಯಪಾಲರಿಗೆ ರವಾನಿಸಿತ್ತು. ರಾಜ್ಯಪಾಲರು ಮೊದಲಿಗೆ ಅದನ್ನ ವಾಪಸ್ ಕಳಿಸಿದ್ರು. ಕೆಲವೊಂದು ವಿವರಣೆಗಳನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕೆ ಅಂಶಗಳನ್ನ ಉಲ್ಲೇಖ ಮಾಡಿ ಅದನ್ನ ವಾಪಸ್ ಕಳಿಸಿತ್ತು. ತದನಂತರ 1-2 ಅಂಶಗಳನ್ನ ಬದಲಾವಣೆ ಮಾಡಿ ಮತ್ತೆ ಅದೇ ಕರಡನ್ನ ರಾಜ್ಯಪಾಲರಿಗೆ ಸರ್ಕಾರ ರವಾನೆ ಮಾಡಿತ್ತು. ಆ ಒಂದು ಕರಡಿಗೆ ರಾಜ್ಯಪಾಲರು ಒಪ್ಪಿಗೆಯನ್ನ ಕೊಟ್ಟಿದ್ರು. ತದನಂತರ ಅದನ್ನ ಸರ್ಕಾರ ಅಧಿಕೃತವಾಗಿ ಜಾರಿ ಮಾಡಿದೆ. ಆ ಬಿಲ್ ಅನ್ನ ಹೊಸ ಕಾನೂನನ್ನ ಜಾರಿ ಮಾಡಿದೆ. ಸೊ ಅದ್ರ ಕಾನೂನು ಜಾರಿ ಮಾಡ್ತಿದ್ದ ಹಾಗೆ ಅದು ಜನಸಾಮಾನ್ಯರಿಗೆ ಅದು ತಲುಪಬೇಕಲ್ಲ. ಸೊ ಹಾಗಾಗಿ ಅದು ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ, ಅನುಷ್ಠಾನ ಮಾಡ್ಬೇಕಾಗತ್ತೆ. ಅನುಷ್ಠಾನ ಮಾಡುವಂತಹ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರಿಗಳ ಒಂದು ಸಭೆಯನ್ನ ಕರೆದಿದ್ದಾರೆ. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ಸಭೆಯನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಕರೆದಿದ್ದಾರೆ. ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಹಾಗೆ ಅತೀಕ್ ಜೊತೆಗೆ ಬೆಂಗಳೂರು ಪೊಲೀಸ್ ಮಹಾನಿರ್ದೇಶಕರು, ಆಯುಕ್ತರು ಜೊತೆಗೆ ಎಡಿಜಿಪಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಒಂದು ಸಭೆ ನಡೀತಾ ಇದೆ. ಪ್ರಮುಖವಾಗಿ ಸಾಕಷ್ಟು ಹೊಸ ಕಾನೂನಿನಲ್ಲಿ ಅಂಶಗಳನ್ನ, ಕೆಲವು ನಿಯಮಗಳನ್ನ ಸೇರಿಸಲಾಗಿದೆ. ಅಂದ್ರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು. ಸಾಲ ಪಡೆದವರಿಗೆ ನೀವು ದಬ್ಬಾಳಿಕೆಯನ್ನ ಮಾಡೋದು ಅಥವಾ ರೌಡಿಗಳನ್ನ ಬಿಟ್ಟು ಎದುರಿಸುವಂತ ಒಂದು ಪ್ರಯತ್ನ ಮಾಡೋದು, ಚಕ್ರಬಡ್ಡಿಯನ್ನ ಹಾಕೋದು, ಇಂತಹ ಕಿರುಕುಳಗಳನ್ನ ಕೊಡೋದು, ಮತ್ತೆ ಮನೆಯಿಂದ ಅವರನ್ನ ಹೊರದಬ್ಬುವಂತ ಒಂದು ಪ್ರಯತ್ನಗಳನ್ನ ಏನಾದ್ರೂ ಮಾಡಿದ್ದೆ ಆದ್ರೆ ಅವರ ಮೇಲೆ ಸುಮೋಟ ಅಡಿ, ಅಕಸ್ಮಾತ್ ಒಂದು ವೇಳೆ ಏನಾದ್ರೂ ಸಾಲಗಾರರಿಗೆ ಆತಂಕ ಇರುತ್ತೆ, ಅಯ್ಯೋ ನಾವು ದೂರು ಕೊಟ್ಬಿಟ್ರೆ ಹೇಗಾಗತ್ತೋ. ಸೊ ಅಂತಹ ಮಾಹಿತಿಗಳು ಪೊಲೀಸರಿಗೆ ಸ್ಥಳೀಯ ಮಟ್ಟದಲ್ಲಿ ಬರ್ತಿದ್ದ ಹಾಗೆ ಅವರ ವಿರುದ್ಧವಾಗಿ FIR ಅನ್ನ ದಾಖಲು ಮಾಡಬೇಕಾಗತ್ತೆ. ನಂತರ ಅದರ ವಿಚಾರಣೆಯನ್ನ ಮಾಡಬೇಕಾಗತ್ತೆ, ಕ್ರಮಗಳನ್ನ ಜರುಗಿಸಬೇಕಾಗತ್ತೆ. ಸಂಪೂರ್ಣವಾದಂತಹ ಅಧಿಕಾರವನ್ನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈ ಒಂದು ಅಧಿಕಾರವನ್ನ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮವನ್ನ ಜರುಗಿಸಬಹುದು. ಮತ್ತೆ ಒಂದು ವೇಳೆ ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಏನಿದೆ ಅವು ಕಾನೂನನ್ನ ಉಲ್ಲಂಘನೆ ಮಾಡುವಂತಿಲ್ಲ.
ಜೊತೆಗೆ ಇಲ್ಲೀಗಲ್ ಆಗಿ ಅಕ್ರಮವಾಗಿ ಅವು ಸಾಲವನ್ನ ಕೊಡೋದು, ಲೇವಾದೇವಿಯನ್ನ ಮಾಡೋದು, ಇದನ್ನ ಮಾಡೋದಕ್ಕೆ ಬರೋದಿಲ್ಲ. ಇನ್ಮೇಲೆ ಓಕೆ. ಸಂಪೂರ್ಣವಾಗಿ ಕಡಿವಾಣ ಬಿದ್ದಿರುತ್ತೆ. ಎಲ್ಲವನ್ನೂ ಕೂಡ ಕಾನೂನಿನ ವ್ಯಾಪ್ತಿಯಲ್ಲೇ ಅವ್ರು ಮಾಡ್ಬೇಕಾಗತ್ತೆ. RBIನ ಮಾರ್ಗಸೂಚಿಗಳ ಅನ್ವಯವೇ ಅವರು ಸಾಲವನ್ನು ಕೊಡಬೇಕಾಗತ್ತೆ. ಜೊತೆಗೆ ಅವರ ಹಿತವನ್ನು ಕಾಪಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರು ಒಂದು 3 ಸಲಹೆಗಳನ್ನು ಕೂಡ ಸರ್ಕಾರಕ್ಕೆ ರವಾನೆಯನ್ನ ಮಾಡಿದ್ರು. ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಬರುವಂತಹ ಬಜೆಟ್ ಅಧಿವೇಶನದಲ್ಲಿ ಮತ್ತೊಮ್ಮೆ ವಿಧೇಯಕವನ್ನ ಮಂಡನೆ ಮಾಡಿ ಅದರ ಸಮಗ್ರವಾಗಿ ಅದನ್ನ ಚರ್ಚೆಯನ್ನ ಮಾಡಿ ನಂತರ ಎಸ್. ಮತ್ತೆ ಹೊಸ ಕಾನೂನನ್ನ ಜಾರಿಗೆ ತರಲಾಗತ್ತೆ. ಈ ಸುಗ್ರೀವಾಜ್ಞೆ ಏನಿದೆ 6 ತಿಂಗಳವರೆಗೆ ಮಾತ್ರ ಇದರ ವ್ಯಾಲಿಡಿಟಿ ಇರುತ್ತೆ. ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ತರುವಂತದ್ದು ಇದು. ಹಾಗಾಗಿ ಅಲ್ಲಿಯವರೆಗೂ ಕೂಡ ಇದು ಕಾನೂನಾಗಿ ಜಾರಿಯಾಗುತ್ತೆ. ಅದರ Okay. ಅನುಷ್ಠಾನದ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. DC ಮತ್ತು SP ಗಳಿಗೆ ಮುಖ್ಯಮಂತ್ರಿಗಳು ಕೆಲವು ಸಲಹೆ ಮತ್ತೆ ಸೂಚನೆಗಳನ್ನ ಇವತ್ತು ಕೊಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.